ಇನ್ನು ಬೈಕ್ನಲ್ಲಿ ತೆರಳುತ್ತಾ ಇದ್ದ ಸವಾರನ ಮೇಲೆ ಹುಲಿ ಅಟ್ಯಾಕ್ ಮಾಡಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಟೈಗರ್ ಅಟ್ಯಾಕ್ ಆಗಿರೋದು. ಇದೀಗ ನೀವು ನೋಡ್ತಿದ್ದೀರಿ ದೃಶ್ಯಗಳು ಯಾವ ರೀತಿ ಆಗಿದೆ ಅಂತ. ಅದನ್ನು ಕ್ಯಾಮ್ರಾದಲ್ಲಿ ಸೆರೆ ಕೂಡ ಹಿಡಿದಿದ್ದಾನಲ್ಲಿ. ರಸ್ತೆ ಬದಿಯಲ್ಲಿದ್ದಂತಹ ಹುಲಿ ಇದಕ್ಕಿದ್ದ ಹಾಗೆ ಓಡೋಡಿ ಬರುತ್ತೆ ಅಟ್ಯಾಕ್ ಮಾಡೋದಕ್ಕೆ. ಅದೇ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಅದನ್ನು ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ. ಜಸ್ಟ್ ಸ್ವಲ್ಪದರಲ್ಲೇ ಮಿಸ್ ಆಗಿದೆ. ಭಾಳ ವೇಗವಾಗಿ ಬರುತ್ತೆ ಅಲ್ಲಿ ಹುಲಿ. ಆದರೆ ಇವರು ಕೂಡ ಅಷ್ಟೇ ವೇಗವಾಗಿ ಅಲ್ಲಿಂದ ತಪ್ಪಿಸಿಕೊಂಡು ನಂತರ ಇದು ಸಾಧ್ಯ ಇಲ್ಲ ಇವ್ರನ್ನ ಅಲ್ಲಿ ಹಿಡಿಯುವಂಥದ್ದು ಅಂತ ಹುಲಿ ರಸ್ತೆಯ ಇನ್ನೊಂದು ಬದಿಗೆ ಹೋಗಿ ಕಾಡನ್ನು ಸೇರಿಕೊಳ್ಳುತ್ತೆ. ಇದು ಇದೀಗ ಭಾಳ ಒಂದು ರೀತಿಯಾಗಿ ಭಯಾನಕ ದೃಶ್ಯ ಸೆರೆ ಆಗಿರೋದು. ಪ್ರಾಣಾಪಾಯದಿಂದ ಈಗ ಬೈಕ್ ಸವಾರರು ಪಾರಾಗಿದ್ದಾರೆ. ಕೂಡಲೇ ದ್ವಿಚಕ್ರ ವಾಹನವನ್ನು ವೇಗವಾಗಿ ಚಲಾಯಿಸಿದ್ದಾರೆ. ಆದರೆ ಮೊಬೈಲ್ನ ಕ್ಯಾಮ್ರಾ ಮೂಲಕ ಅದನ್ನು ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿರೋದು ನಿಜಕ್ಕೂ ಒಂದು ರೀತಿಯಾಗಿ ಭಾಳ ರಿಸ್ಕಿ ಆದಂಥ ಒಂದು ಕೆಲಸ ಇದು. ಆದರೆ ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರರಿಬ್ಬರೂ ಕೂಡ ಪಾರಾಗಿದ್ದಾರೆ. ಇದು ಬಂಡೀಪುರದ ಚಾಮರಾಜನಗರದಲ್ಲಿ ನಡೆದಿರುವಂಥ ಘಟನೆ. ಹುಲಿಯನ್ನು ನೋಡ್ಬೋದು. ಜೊತೆಗೆ ಏನು ಸಣ್ಣದಾದಂಥ ಹುಲಿ ಖಂಡಿತ ಅಲ್ಲ, ಭಾಳ ಒಂದು ಬೃಹದಾಕಾರದಲ್ಲಿ ಇರುವಂಥ ಹುಲಿ ಇದು. ಈಗ ಬೇಟೆಗೆ ಅಂತ ಬಂದಂಥದ್ದು. ನಂತರ ಬೈಕ್ನ ವೇಗವನ್ನು ಹೆಚ್ಚು ಮಾಡಿದಾಗ ಸಮಯ ಪ್ರಜ್ಞೆಯಿಂದ ಅಂತ ಹೇಳ್ಬೋದು ಅಲ್ಲಿ ಸ್ವಲ್ಪದರಲ್ಲೇ ಮಿಸ್ ಆಗಿದೆ. ಈಗ ನೀವು ನೋಡ್ತಿರುವಂಥ ದೃಶ್ಯಗಳು ಯಾವುದೇ ಸಿನಿಮಾದ ದೃಶ್ಯಗಳು ಖಂಡಿತ ಅಲ್ಲ, ರಿಯಲ್ ಆದಂಥ ದೃಶ್ಯಗಳು. ಬಂಡೀಪುರದಲ್ಲಿ ನಡೆದಿರುವಂಥ ಘಟನೆ ಇದು. ರಸ್ತೆಯಲ್ಲಿ ಹೋಗ್ತಿರಬೇಕಾದ್ರೆ ಬೈಕ್ನಲ್ಲಿ ಏದಕ್ಕಿದ್ದ ಹಾಗೆ ರಸ್ತೆ ಪಕ್ಕದಿಂದ ಒಂದು ಹುಲಿ ಅಟ್ಟಾಡಿಸ್ಕೊಂಡು ಬರುತ್ತೆ. ವೇಗವಾಗಿ ಇನ್ನೇನು ಬೇಟೆ ಸಿಕ್ಕೇ ಬಿಡ್ತು ಅಂತ ಬರಬೇಕಾದ್ರೆ ಬೈಕ್ನ ವೇಗವನ್ನು ಬೈಕ್ನ ಸವಾರ ಅಲ್ಲಿ ಜಾಸ್ತಿ ಮಾಡ್ತಾನೆ. ಆಕ್ಸಿಲೇಟರ್ ಕೊಟ್ಟಾಗ ನಂತರ ಜಸ್ಟಲ್ಲಿ ಎಸ್ಕೇಪ್ ಆಗಿದ್ದಾರೆ. ನಂತರ ಪ್ರಯತ್ನವನ್ನು ಬಿಡುತ್ತೆ ಹುಲಿ. ರಸ್ತೆ ಇನ್ನೊಂದು ಪಕ್ಕಕ್ಕೆ ಹೋಗಿ ಕಾಡನ್ನು ಸೇರಿಕೊಳ್ಳುತ್ತೆ. ಆದರೆ ಸ್ವಲ್ಪ ಒಂದು ಸೆಕೆಂಡ್ ಏನಾದರೂ ಲೇಟ್ ಆಗಿದ್ದರೂ ಸಹ ಅವರಿಬ್ಬರನ್ನೂ ಕೂಡ ಎಳ್ದು ಹಾಕಿ ಬೈಕನ್ನು ಪಲ್ಟಿ ಮಾಡಿರೋದು ಆ ಹುಲಿ. ಆದರೆ ಸ್ವಲ್ಪದರಲ್ಲೇ ತಪ್ಪಿಸ್ಕೊಂಡಿರೋದು. ಕೂಡಲೇ ವೇಗವಾಗಿ ಬೈಕನ್ನು ಚಲಾಯಿಸಿದ್ರಿಂದ ಅಲ್ಲಿ ಎಸ್ಕೇಪ್ ಆಗಿರೋ. ನೀವೀಗ ರಿಯಲ್ ಟೈಮ್ ಇದು ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದೆ ನಿಮಗೆ ಯಾವ ರೀತಿಯಾಗಿ ಹುಲಿ ಬೆನ್ನಟ್ಕೊಂಡು ಬಂತು ಅಂತ. ಆದರೆ ನೀವು ರಿಯಲ್ ಟೈಮ್ನ ದೃಶ್ಯಗಳನ್ನು ನೋಡ್ತಾ ಹೋದರೆ ಎಷ್ಟು ವೇಗವಾಗಿ ಬರುತ್ತೆ ಅನ್ನೋದನ್ನು ಗಮನಿಸ್ಬೋದು. ಇದು ಹುಲಿ ಬರ್ತಿರುವಂಥದ್ದು ಅಟ್ಯಾಕ್ ಮಾಡೋದಕ್ಕೆ. ಬೈಕ್ನ ಹಿಂಬದಿಯಲ್ಲಿದ್ದಂಥ ಸವಾರ ಅಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾನೆ. ಇನ್ನು ಮುಂದೆ ಬೈಕನ್ನು ಚಲಾಯಿಸ್ತಿದ್ದಂತಹ ಚಾಲಕ ವೇಗವಾಗಿ ಹುಲಿ ಇನ್ನೇನು ಹತ್ತಿರ ಬಂತು ಅಂತ ಅಂದಾಗ ವೇಗವಾಗಿ ಚಲಾವಣೆ ಮಾಡಿದ್ರಿಂದ ಅವರು ಅಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ಇದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆಗಿರುವಂಥ ದಾಳಿಯ ಒಂದು ಯತ್ನ. ಆದರೆ ಕೆಲವೇ ಹೊತ್ತಿನಲ್ಲಿ ಅವರು ಕೆಲವೇ ಸೆಕೆಂಡ್ನಲ್ಲಿ ಅಲ್ಲಿ ಬಚಾವಾಗಿದ್ದಾರೆ. ಇದು ರಿಯಲ್ ಟೈಮ್ನ ವಿಡಿಯೋ ನೋಡ್ತಾ ಇದ್ದೀರಿ. ಇದು ಆ್ಯಕ್ಚುಯಲ್ ಟೈಮ್ ಎಷ್ಟು ಸ್ಪೀಡಾಗಿ ಬಂತು ಅಂತ. ಆದರೆ ಅವರ ಆಯಸ್ಸು ಗಟ್ಟಿಯಾಗಿತ್ತು ಅಂತ ಕಾಣಿಸುತ್ತೆ. ಸ್ವಲ್ಪದರಲ್ಲೇ ಅವರು ಮಿಸ್ ಆಗಿದ್ದಾರೆ. ಒಂದು ವೇಳೆ ಒಂದು ಸೆಕೆಂಡ್ ಅಥವಾ 2 ಸೆಕೆಂಡ್ ಲೇಟ್ ಆಗಿದ್ದರೆ ಖಂಡಿತ ಅವರ ಮೇಲೆ ಹುಲಿ ಎಗರುವಂಥ ಎಲ್ಲ ಚಾನ್ಸಸ್ ಇತ್ತು. ಜೊತೆಗೆ ಸಾಮಾನ್ಯವಾಗಿ ಬಹಳ ಒಂದು ಗಜಗಾತ್ರವಾಗಿರೋದ್ರಿಂದ ಬಂದು ಬಿದ್ದಿದ್ರೆ ಖಂಡಿತ ಆ ಒಂದು ತೂಕಕ್ಕೆ ಅವರು ಆ ಒಂದು ಪ್ರೆಷರ್ಗೆ ಆ ಬೈಕ್ ಖಂಡಿತ ಅಲ್ಲೇ ಪಲ್ಟಿ ಆಗಿರೋದು. ಕೂಡಲೇ ಅವರಿಬ್ಬರಿಗೂ ಕೂಡ ಭಾಳ ದೊಡ್ಡ ಮಟ್ಟದ ತೊಂದರೆ ಆಗಿರುವಂಥ ಚಾನ್ಸಸ್ ಇತ್ತು. ಇನ್ನು ಬೈಕ್ನಲ್ಲಿ ತೆರಳುತ್ತಾ ಇದ್ದ ಸವಾರನ ಮೇಲೆ ಹುಲಿ ಅಟ್ಯಾಕ್ ಮಾಡಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಟೈಗರ್ ಅಟ್ಯಾಕ್ ಆಗಿರೋದು. ಇದೀಗ ನೀವು ನೋಡ್ತಿದ್ದೀರಿ ದೃಶ್ಯಗಳು ಯಾವ ರೀತಿ ಆಗಿದೆ ಅಂತ. ಅದನ್ನು ಕ್ಯಾಮ್ರಾದಲ್ಲಿ ಸೆರೆ ಕೂಡ ಹಿಡಿದಿದ್ದಾನಲ್ಲಿ. ರಸ್ತೆ ಬದಿಯಲ್ಲಿದ್ದಂತಹ ಹುಲಿ ಇದಕ್ಕಿದ್ದ ಹಾಗೆ ಓಡೋಡಿ ಬರುತ್ತೆ ಅಟ್ಯಾಕ್ ಮಾಡೋದಕ್ಕೆ. ಅದೇ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಅದನ್ನು ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ. ಜಸ್ಟ್ ಸ್ವಲ್ಪದರಲ್ಲೇ